ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 3 ಕಲರ್ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಕ್ಕಳು ದೋಸೆ ಇಷ್ಟಪಡಲ್ವಲ್ಲ, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಆ ರೀತಿ ಮಾಡೋಣ ಬನ್ನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದೋಸೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಇದಕ್ಕೆ 2 ಕ್ಯಾರೆಟು, ಸ್ವಲ್ಪ ಪಾಲಕ್ ಸೊಪ್ಪಿದ್ರೆ ಸಾಕು. ಕ್ಯಾರೆಟ್ನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಈಗ ದೋಸೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಹುಳಿ ಬಂದಿದೆ. ಕ್ಯಾರೆಟ್ನ ತುರಿದ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕಿ ನೈಸಿಗೆ ರುಬ್ಬಿಟ್ಕೊಳ್ಳೋಣ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ತುರಿದಿರೋವಂಥ ಕ್ಯಾರೆಟ್ನ ಮಿಕ್ಸಿ ಜಾರಿಗೆ ಹಾಕಿ ನೈಸಿಗೆ ರುಬ್ಕೊಳ್ಳೋಣ. ಅದು ರೆಡಿ ಆದ ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪನೇ 1/2 ಗ್ಲಾಸಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಶುಗರ್ ಹಾಕೋಣ. ಶುಗರ್ ಹಾಕೋದ್ರಿಂದ ಪಾಲಕ್ ಸೊಪ್ಪು ಅದೇ ಥರ ಗ್ರೀನ್ ಕಲರೇ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಶುಗರ್ ಹಾಕ್ಕೊಂಡು ನೀರು ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪನ್ನ ಇದಕ್ಕೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಮಿನಿಟ್ ಇದು ಬಾಯ್ಲ್ ಆಗಬೇಕು. ಜಾಸ್ತಿ ಬಾಯ್ಲ್ ಮಾಡೋ ಹಾಗಿಲ್ಲ, 1 ಮಿನಿಟ್ ಬಾಯ್ಲ್ ಆದರೆ ಸಾಕು. ಈಗ ಬಾಯ್ಲ್ ಆಗಿದೆ. ಒಂದು ಚಿಕ್ಕ ತಟ್ಟೆಗೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡು, ಕೋಲ್ಡ್ ವಾಟರ್ಗೆ ಈ ಸೊಪ್ಪನ್ನ ಹಾಕೋದ್ರಿಂದ ಬೇಗ ತಣ್ಣಗಾಗುತ್ತೆ. ಸೊ ಇದನ್ನು ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕಿ ಗ್ರೀನ್ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಕ್ಯಾರೆಟ್, ಪಾಲಕ್ ಸೊಪ್ಪು ಹಾಕಿ ಮಕ್ಕಳಿಗೆ 3 ಕಲರ್ ದೋಸೆ ಮಾಡಿಕೊಡೋದ್ರಿಂದ ಸ್ಕೂಲಲ್ಲಿ ತೊಗೊಂಡೋಗಿ ಚೆನ್ನಾಗಿ ತಿಂತಾರೆ. ನೋಡಿ, ಆರೆಂಜ್ ಕ್ಯಾರೆಟ್ ರುಬ್ಬಿಟ್ಕೊಂಡಿರೋಂಥ ಹಿಟ್ಟು, ಇದು ದೋಸೆ ವೈಟ್ ಮತ್ತು ಪಾಲಕ್ ಸೊಪ್ಪು ಹಾಕಿ ರುಬ್ಬಿರೋ ಮಿಕ್ಸ್ ಮಾಡಿರೋಂಥ ಹಿಟ್ಟು. ಈಗ ಬನ್ನಿ ಮಾಡೋಣ. ಕ್ಯಾರೆಟ್ ಹಾಕಿರೋ ಅಂಥದ್ದು ಫಸ್ಟ್ ಮಾಡ್ತಾಯಿದ್ದೀನಿ. ತವಾ ಕಾದಿದೆ. ಈಗ ಆರೆಂಜ್ ಕಲರ್ ದೋಸೆ ಮಾಡ್ಕೊಳ್ಳೋಣ. ಮಕ್ಕಳು ಪ್ಲೇನಾಗಿ ದೋಸೆ ಮಾಡಿಕೊಟ್ರೆ ಕೆಲವು ಮಕ್ಕಳು ತಿಂತಾರೆ, ಕೆಲವು ಮಕ್ಕಳು ಇಷ್ಟಪಡಲ್ಲ. ಅವ್ರಿಗೋಸ್ಕರ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಕ್ಯಾರೆಟಲ್ಲಿ ವಿಟಮಿನ್ ಎ ಸಿಗುತ್ತೆ ಮತ್ತು ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಈ ಥರ ದೋಸೆ ಮಾಡ್ಕೊಂಡು ತಿನ್ಬೋದು ನಾವು. ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಆರೆಂಜ್ ಕಲರ್ ದೋಸೆ, ಕ್ಯಾರೆಟ್ ದೋಸೆ ರೆಡಿ ಆಯಿತು. ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದ ನಂತರ ಮಾಮೂಲಿ ಪ್ಲೇನ್ ವೈಟ್ ದೋಸೆ ಮಾಡ್ಕೊಳ್ಳೋಣ. ಈಗ ಯಾವಾಗಲೂ ಮಾಡ್ತೀವಲ್ಲ ಆ ಥರ. ಇದು ನಮ್ಮ ಇಂಡಿಯನ್ ಫ್ಲ್ಯಾಗ್ ಕಲರ್ ಆಗಿರೋದ್ರಿಂದ ಮಕ್ಕಳು ಇನ್ನೂ ಇಷ್ಟಪಟ್ಟು ತಿಂತಾರೆ. ನೋಡಿ, ವೈಟ್ ದೋಸೆ ಕೂಡ ರೆಡಿ ಆಯಿತು. ಅದನ್ನು ಕೂಡ ನಾನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡೆ. ಇದ್ರ ಜೊತೆ ನಾನು ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಪಾಲಕ್ ಸೊಪ್ಪು ರುಬ್ಬಿರೋ ಅಂಥ ಪೇಸ್ಟ್ ಹಾಕಿ ದೋಸೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೆ. ಈಗ ಗ್ರೀನ್ ದೋಸೆ ರೆಡಿ ಆಗ್ತಾಯಿದೆ, ಪಾಲಕ್ ದೋಸೆ. ಪಾಲಕ್ ದೋಸೆ ಈಗ ನಾನು ಸ್ವಲ್ಪ ಇದ್ರ ಮೇಲೆ ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಒತ್ತಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಗ್ರೀನ್ ದೋಸೆ ಕೂಡ ರೆಡಿ ಆಯಿತು. ಅದನ್ನು ಕೂಡ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕೇಸರಿ, ಬಿಳಿ, ಹಸಿರು. ನೋಡಿ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ನಾನು ಇನ್ನೊಂದು ರೀತಿಲಿ ಮಾಡ್ತಾಯಿದ್ದೀನಿ. ಈಗ ಇದು ಒಂದು ಟೈಪ್ ಆಯಿತು. ಸಪ್ರೇಟಾಗಿ ನಿಮಗೆ ಆರೆಂಜ್, ವೈಟ್, ಗ್ರೀನು. ಈಗ ಒಂದರಲ್ಲೇ ನಾನು ಮಕ್ಕಳಿಗೋಸ್ಕರ ಫ್ಲ್ಯಾಗ್ ಕಲರಲ್ಲಿ ಒಂದರಲ್ಲೇ ಬರಲಿ ಅಂತ ಆರೆಂಜ್, ವೈಟ್, ಗ್ರೀನ್ನ ನಾನು ಈ ಥರ ತವಾ ಮೇಲೆ ಹಾಕಿದ್ದೀನಿ. ಅವ್ರು ಯಾವ ರೀತಿ ಇಷ್ಟಪಡ್ತಾರೋ ಆ ಥರ ಲಂಚ್ ಬಾಕ್ಸಿಗೆ ನಾವು ಬೆಳಗ್ಗೆನೇ ಹಾಕಿ ಕಳಿಸ್ಬೋದು ಸ್ಕೂಲ್ಗೆ. ನೋಡಿ, ಇದು ಕೂಡ ರೆಡಿ ಆಯಿತು. ಇದು ಸೆಕೆಂಡ್ ಟೈಪ್ ಆಯಿತು.
ಈಗ ನಾನು ಇನ್ನೊಂದು ರೀತಿ ಇದೇ ಹಿಟ್ಟು ಯೂಸ್ ಮಾಡಿಕೊಂಡು ಇನ್ನೊಂದು ರೀತಿ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಒಂದೇ ದೋಸೆನಲ್ಲಿ ಫಸ್ಟು ಆರೆಂಜ್, ಆಮೇಲೆ ವೈಟ್, ಆಮೇಲೆ ಪಾಲಕ್ ಸೊಪ್ಪಿಂದ ಮಾಡಿರುವಂಥ ಗ್ರೀನ್ ದೋಸೆ, ಅದು ಹಿಟ್ಟು ಕೂಡ ಈಗ ಸೇರಿಸ್ತೀನಿ. ಈಗ ನೋಡಿ ಗ್ರೀನ್, ಇದು ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, 3 ಥರ ನಾನು 3 ಕಲರ್ ಯೂಸ್ ಮಾಡಿಕೊಂಡು 3 ಟೈಪಲ್ಲಿ ದೋಸೆ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.